ಸಂಕ್ರಾಂತಿ ಹಬ್ಬದ ಪ್ರಯುಕ್ತ 7ರಿಂದ 1 ಚುಕ್ಕಿಗಳ ಸಾಲುಗಳ ರಂಗೋಲಿ. ಸಂಕ್ರಾಂತಿ ಹಬ್ಬದ ಬಗ್ಗೆ ಹೇಳುವುದಾದರೆ, ಮಕರ ಸಂಕ್ರಾಂತಿ ಹಬ್ಬವು ಹಿಂದೂಗಳಿಗೆ ತುಂಬಾನೇ ವಿಶೇಷ. ಯಾಕಂದರೆ ಮಕರ ಸಂಕ್ರಾಂತಿಯು ಸೌರಚಕ್ರವನ್ನು ಅನುಸರಿಸುತ್ತದೆ. ಸೂರ್ಯನು ಈ ದಿನ ಉತ್ತರದ ಕಡೆಗೆ ಚಲಿಸುತ್ತಾನೆ. ಅದಕ್ಕಾಗಿಯೇ ಈ ಅವಧಿಯನ್ನು ಉತ್ತರಾಯಣ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. 2025ರ ಮಕರ ಸಂಕ್ರಾಂತಿಯು ಜನವರಿ 14ರಂದು ಮಂಗಳವಾರ ಆಚರಿಸಲಾಗುತ್ತದೆ. ಈ ಹಬ್ಬವನ್ನು ಹಲವೆಡೆ ಸುಗ್ಗಿ ಹಬ್ಬವೆಂದು ಆಚರಿಸುತ್ತಾರೆ. ಈ ದಿನ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ. ಈ ದಿನ ಎಳ್ಳು ಬೆಲ್ಲವನ್ನು ಹಂಚುವ ಮೂಲಕ ಪರಸ್ಪರ ಪ್ರೀತಿ ಮತ್ತು ಸಾಮರಸ್ಯವನ್ನು ವ್ಯಕ್ತಪಡಿಸುತ್ತಾರೆ. ಸಂಕ್ರಾಂತಿಯ ಆಚರಣೆಯಲ್ಲಿ ರಂಗೋಲಿಯು ಅತ್ಯಂತ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ. ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದಲ್ಲಿ ಬರುವ ಮೊದಲ ಹಬ್ಬ ಸಂಕ್ರಾಂತಿ. ರೈತರು ಬೆಳೆದ ಬೆಳೆಯ ಫಸಲನ್ನು ಮನೆಗೆ ತರುವ ಸುಂದರವಾದ ಗಳಿಗೆ. ಈ ವಿಶೇಷ ಸಮಯವನ್ನು ರೈತರು ಅತ್ಯಂತ ಶುಭ ಹಾಗೂ ಸಂಭ್ರಮದ ಸಮಯ ಎಂದು ಪರಿಗಣಿಸುತ್ತಾರೆ. ಮನೆಯಲ್ಲಿ ವಿಶೇಷವಾದ ಹಬ್ಬದ ಸಂಭ್ರಮವನ್ನು ಆಚರಿಸುವುದರ ಮೂಲಕ ಫಸಲನ್ನು ಮನೆಗೆ ತರುತ್ತಾರೆ. ಈ ವಿಶೇಷ ಆಚರಣೆಯೇ ಸಂಕ್ರಾಂತಿ ಹಬ್ಬ. ಸಂತೋಷದ ಸಮಯವನ್ನು ಅತ್ಯಂತ ಸಡಗರ ಹಾಗೂ ಸಂಭ್ರಮದಿಂದ ಆಚರಿಸಲಾಗುವುದು. ಈ ಹಬ್ಬದ ಸಮಯದಲ್ಲಿ ಮನೆಯ ಮುಂದೆ ಹಾಕುವ ವರ್ಣರಂಜಿತ ರಂಗೋಲಿಯು ಮನೆಗೆ ಶುಭವನ್ನು ತರುವುದು ಎನ್ನುವ ನಂಬಿಕೆ ಇದೆ. ಸಂಕ್ರಾಂತಿಯ ಆಚರಣೆಯಲ್ಲಿ ರಂಗೋಲಿಯು ಅತ್ಯಂತ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ. ರಂಗೋಲಿಯ ಚಿತ್ತಾರವು ರೈತನ ಸಮೃದ್ಧಿಯನ್ನು ತೋರುವುದು, ಧನಾತ್ಮಕ ಶಕ್ತಿ ಮತ್ತು ಧಾನ್ಯಲಕ್ಷ್ಮಿಯ ಸುಗ್ಗಿ ಹಬ್ಬದ ಸಂಕೇತವನ್ನು ಪ್ರತಿಬಿಂಬಿಸುವುದು. ಪೊಂಗಲ್ ಮಡಿಕೆ, ಅಕ್ಕಿ ಮತ್ತು ಬೇಳೆಯ ಮಿಶ್ರಣದಲ್ಲಿ ವಿಶೇಷವಾದ ಸಿಹಿಯನ್ನು ಮಾಡುವುದು ಸಂಕ್ರಾಂತಿ ಹಬ್ಬದ ವಿಶೇಷತೆ. ಧಾರ್ಮಿಕ ವಿಷಯವನ್ನು ಸೂಚಿಸುವ ಪೊಂಗಲ್ ಪಾಟ್ ರಂಗೋಲಿಯು ಹಬ್ಬದ ವಿಶೇಷತೆಯನ್ನು ಹೆಚ್ಚಿಸುವುದು ಜೊತೆಗೆ ವಿಶೇಷ ಆಕರ್ಷಣೆಯನ್ನು ನೀಡುವುದರ ಮೂಲಕ ವಿಭಿನ್ನತೆಯನ್ನು ಪ್ರದರ್ಶಿಸುತ್ತದೆ. ಸಂಕ್ರಾಂತಿ ಹಬ್ಬದಲ್ಲಿ ಹಾಲು, ಅಕ್ಕಿ ಮತ್ತು ಹೂವನ್ನು ಪ್ರತಿಬಿಂಬಿಸುವ ಈ ರಂಗೋಲಿಯು ಹಬ್ಬದ ಶ್ರೇಷ್ಠತೆಯನ್ನು ಹೆಚ್ಚಿಸುತ್ತದೆ. ಇದು ಭವ್ಯವಾದ ನೋಟ ಹಾಗೂ ಶ್ರೇಷ್ಠತೆಯನ್ನು ನೀಡುವುದು. ನಿಮ್ಮ ಹಬ್ಬದ ಸಂಭ್ರಮಕ್ಕೆ ಇದು ಉತ್ತೇಜನ ನೀಡುವುದು.
ಸಂಕ್ರಾಂತಿ ರಂಗೋಲಿಯ ಬಣ್ಣಗಳಂತೆ ನಿಮ್ಮ ಬದುಕು ರಂಗಾಗಲಿ, ಜೀವನದಲ್ಲಿ ಸದಾ ಸಂತೋಷ ಸಮೃದ್ಧಿ ತುಂಬಿರಲಿ ಎಂದು ಹೇಳುತ್ತಾ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.